ಹಾಯ್ ಗಾಯ್ಸ್, ನಾನು ಬಂದಿದ್ದು ಚನ್ನಗಿರಿಯಿಂದ ಶಿವಮೊಗ್ಗ ಬಸ್ ಸ್ಟ್ಯಾಂಡ್ಗೆ. ಸೊ ನಾನು ಬಂದು ಅರ್ಧ ಗಂಟೆ ಆಯಿತು, ಬಟ್ ಅವ್ರಿಗೆಲ್ಲ ವೆಯ್ಟ್ ಮಾಡ್ತಾ ಇದ್ದೆ. ಒಬ್ರೊಬ್ಬರಾಗೆ ಬರ್ತಾ ಇದ್ರು ಗಾಯ್. ಸೊ ಫೈನಲಿ ಎಲ್ಲ ಬಂದಾಯಿತು. ನಾವು ಹೊರಟಿದ್ದೆ ಶಿವಮೊಗ್ಗದಿಂದ ಹೊಸನಗರಕ್ಕೆ ಹೋಗ್ತಾ ಹಾಗೆ ಮಾಲ್ಗುಡಿ ಮ್ಯೂಸಿಯಂನ ನೋಡ್ಕೊಂಡು ಹೋಗೋಣ ಅಂತ ಹೋದ್ವಿ. ತಾನೇ ಟಿಕೆಟ್ ಮಾಡಿಸಾಯ್ತು ಗೈಸ್. ಒಬ್ರಿಗೆ ಎಷ್ಟು? 5 ರೂಪಾಯಿ. 5 ರೂಪಾಯಾ? ಸೊ ಟಿಕೆಟ್ ಎಲ್ಲ ತಗೊಂಡು ಮಾಲ್ಗುಡಿ ಮ್ಯೂಸಿಯಂ ಒಳಗೆ ಎಂಟ್ರಿ ಆದ್ವಿ. ಗೈಸ್ ನೋಡಿ ಗೈಸ್, ಇಲ್ಲಿ ಮುರ್ದೇ ಬಿಟ್ಟಿದ್ದಾಳೆ ವರ್ಷ. ಬಾಯಿಲಿ ಕಳ್ಳಿ ತರ ಹೋಗ್ತಿದ್ಯಲ್ಲ ಗೈಸ್, ಇದೇನೋ ಮುರ್ದೇ ಬಿಟ್ಟಿದ್ದಾಳೆ ಗೈಸ್ ಇಲ್ಲಿ. ಯಪ್ಪ ಅಪ್ಪ, ಆಮೇಲೆ ನನ್ನ ಮೇಲೆ ಬಂದ್ರೆ ಕಷ್ಟ. ನಾನು ಸುಮ್ಮನೆ ಹಂಗೆ ಬಂದಿದ್ದೆ ಗೈಸ್. ಆ ವರ್ಷ ಇದ್ದಾಳಲ್ಲ, ಈ ಬಾಯಿಲಿ ಒಂದ್ ನಿಮಿಷ ಇದೇನೋ ಮುರ್ದೇ ಬಿಟ್ಟಿದ್ದಾಳೆ ಗೈಸ್. ಗನ್ನೆಲ್ಲ ಮುರಿದಿದ್ದಾಳೆ. ಅಣ್ಣಂಗೆ ಹೇಳಿ ಚಾರ್ಜಸ್ ಮಾಡೋಣ. ಸೊ ಗೈಸ್, ಮಾಲ್ಗುಡಿ ಮ್ಯೂಸಿಯಂ ನೋಡಿಕೊಂಡು ಇವಾಗ ನನ್ನ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಫೈನಲಿ ನನ್ನ ಫ್ರೆಂಡ್ ಮನೆಗೆ ರೀಚ್ ಆದ್ವಿ. ಅಲ್ಲಿ ಮಾಲ್ಗುಡಿ ಮ್ಯೂಸಿಯಂ ಎಲ್ಲ ನೋಡಿಕೊಂಡು ನೆಕ್ಸ್ಟ್ ಹೋಟೆಲ್ಗೆ ಹೋಗಿ ಊಟ ಎಲ್ಲ ಮಾಡಿಕೊಂಡು ಸೊ ಫೈನಲಿ ಇವ್ರ ಮನೆಗೆ ಬಂದಾಯಿತು. ಸೊ ಗೈಸ್, ಇವಾಗ ತಾನೇ ನನ್ನ ಫ್ರೆಂಡ್ ಮನೆಗೆ ಬಂದ್ವಿ ತಾನೇ ಗೈಸ್. 2.5 hour ಜರ್ನಿ, ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ತಾನೇ ಅಮೂಲ್ಯ ಅವ್ರ ಮನೆಗೆ ಜಸ್ಟ್ ಬಂದಿದ್ದೀವಿ ಗೈಸ್. ಇನ್ನು ಮನೇಲಿ ಯಾರೂ ಇಲ್ಲ. ನನ್ನ ಫ್ರೆಂಡ್ ಕೂಡ ಬರ್ತಾ ಇದ್ದಾಳೆ, ಸ್ಕೂಟಿಯಲ್ಲಿ ಬರ್ತಾ ಇದ್ರು. ಸೊ ನಾವಿಷ್ಟು ಜನ ಬಂದಿದ್ದೀವಿ. ಸೊ ಅವ್ರು ಬಂದಮೇಲೆ ಒಳಗಡೆ ಹೋಗಿ ವ್ಲಾಗ್ ಮಾಡ್ತೀನಿ ಗೈಸ್. ಇವ್ರು 3 ಜನ ಇವಾಗ ಬರ್ತಾವ್ರೆ, ಇನ್ನೊಬ್ರು ಇಲ್ಲಿ. ಗೈಸ್ ಇದು ವಾವ್, ಎಷ್ಟು ಚೆನ್ನಾಗಿದೆ. ಎಲ್ಲಿದೆ? ವಾವ್ ಗೈಸ್, ಮೀನೆಲ್ಲ ಇದೆ ಗೈಸ್. ಅಂದ್ರೆ ಎಲ್ಲ ನೇಚರ್ ಮಾತ್ರ ನಿಜವಾಗ್ಲೂ ಗೈಸ್, ಎಷ್ಟು ನ್ಯಾಚುರಲ್ ಆಗಿದೆ. ಇದು 2 ನಾಯಿಗಳು ಗೈಸ್, ಅದು ಒಂದು ಬೇಕು. ಇವಾಗ ತಾನೇ ಫ್ರೆಶ್ ಅಪ್ ಆಗಿ ಬಂದು ವ್ಲಾಗ್ ಮಾಡ್ತಾ ಇದ್ದೀನಿ ಗೈಸ್. ಎಲ್ಲ ತುಂಬಾ ಚೆನ್ನಾಗಿದೆ, ಎಲ್ಲ ಓಕೆ. ಬಟ್ ನೆಟ್ವರ್ಕೇ ಇಲ್ಲ ಗೈಸ್ ಇಲ್ಲಿ. ಅದು ಒಂದು ಬೇಜಾರು ಬಿಟ್ರೆ ಇನ್ನೆಲ್ಲ ಓಕೆ. ನೆಟ್ವರ್ಕೇ ಇಲ್ಲ, ಅದು ಒಂದು ಬೇಜಾರಷ್ಟೇ, ಇನ್ನೇನಿಲ್ಲ ಗೈಸ್. ಏರ್ಟೆಲ್ ಸಿಗಲ್ಲ, ಜಿಯೋ ಸಿಗತ್ತೆ. ಹಿಂಗೆ ಇದೆ ಗೈಸ್. ಅವಳ ಡೈಲಾಗ್ ಇದೆ. ಏನ್ ಹೇಳ್ರಿ ಅವಳ ಡೈಲಾಗು? ಅದೇ ಡೈಲಾಗ್ ಇವಳು ಹೇಳೋದು ನನಗೆ, ಅದೇ ಡೈಲಾಗ್ ಎಲ್ಲ ನೈಸ್ ಅಷ್ಟೇ. ಅವಳು ತುಂಬಾ ಸೈಲೆಂಟ್ ಗೈಸ್. ಹೇಳು ಜಲ್ದಿ. ಅಮೇಜಿಂಗ್. ಹೇಳು ಸಂಗೀತ. ಅಲ್ಲ ಪಾಗಲ್ ಗೈಸ್ ಇವಳು, ಹೇಳು. ಪೀಸ್ಫುಲ್ ಆಗಿದೆ. ಚಿನ್ನಿ ಹೇಳು. ಲಿಪ್ ಬಾಮಿಗೋಸ್ಕರ ಹೊಡೆದಾಡ್ತಿದ್ದಾರೆ ಗೈಸ್ ಇಲ್ಲಿ. ನೋಡಿ ಗೈಸ್, ಈ ಲಿಪ್ ಬಾಮ್ ಬೇಡ ಅಂತ. ನೋಡಿ ಗೈಸ್, ಎಷ್ಟು ಧೈರ್ಯ ಅವಳಿಗೆ ಮಾತಾಡಕ್ಕೆ. ಅವ್ರ ಮನೇಲಿ ನಾವಿರೋದು ಗೈಸ್, ಅವಳು ಅಮೂಲ್ಯ ಅಂತ. ಅದು ಹೋಗ್ತಾನೆ ಇಲ್ಲ, ಇಲ್ಲಿ ಬಿಡ್ತಾನೆ ಇಲ್ಲ ಅನ್ನಂಗ ಆಗೈತೆ. ಇವಾಗ ತಾನೇ ತೋಟಕ್ಕೆ ಹೋಗ್ತಾ ಇದ್ವಿ ಅವ್ರ ಮನೆಯಿಂದ. ಬನ್ನಿ, ಅಲ್ಲಿ ತೋಟಕ್ಕೆ ಹೋದ್ಮೇಲೆ ವ್ಲಾಗ್ ಮಾಡ್ತೀನಿ ಗೈಸ್. ಗೈಸ್ ನಮ್ಮಮ್ಮ ಹೇಳಿದ್ರು, ಅಲ್ಲ ಫಸ್ಟ್ ಒಂದ್ಸರಿ ತೋಟಕ್ಕೆ ಹೋಗಿದ್ದೆ ಗೈಸ್. ಆದ್ರೂ ಮತ್ತೆ ನಮ್ಮಮ್ಮ ಸರಿಯಾಗಿಲ್ಲ, ನೀನು ಹೋಗಿದ್ದು ಹೋಗ್ಬಾ ಅಂತ ಅಂದ್ರು ಗೈಸ್. ಅದಕ್ಕೆ ಮತ್ತೆಲ್ಲ ಹೊರಟಿದೀವಿ ಗೈಸ್. ನೋಡಿ ಗೈಸ್, ಬಟ್ ಮೊನ್ನೆ ವ್ಲಾಗ್ ಮಾಡಿದ್ನಲ್ಲ, ಅದನ್ನೇ ರೀಕ್ರಿಯೇಟ್ ಮಾಡ್ತಿದ್ದಾರೆ ಗೈಸ್. ಇವರೆಲ್ಲ ಸೇರ್ಕೊಂಡು ಎಷ್ಟು ತಮಾಷೆ ಮಾಡ್ತಾರೆ ಗೈಸ್. ಸೊ ಗೈಸ್, ನಾವು ಅಲ್ಲಿಂದ ಹೊರಟಿದ್ದೆ ತೋಟಕ್ಕೆ. ಅವ್ರ ತೋಟಕ್ಕೆ ಹೋಗ್ತಾ ಎಲ್ಲ ಫುಲ್ ಕಾಡು ಗೈಸ್. ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ಒಂಥರ ಯಾವ ಥರ ಫೀಲ್ ಆಗ್ತಿತ್ತು ಅಂದರೆ, ಯಾವುದೋ ಕಾಡಿಗೆ ಹೋಗ್ತಾ ಇದ್ದೀವಿ ಅನ್ನೋ ಥರ ಫೀಲ್ ಆಗ್ತಾ ಇತ್ತು ಗೈಸ್. ಆಲ್ಮೋಸ್ಟ್ ಮಲೆನಾಡು ಸೈಡ್ ಇರೋರಿಗೆ ಗೊತ್ತಿರತ್ತೆ. ಸೊ ಗೈಸ್, ನಾವಿವಾಗ ಅವ್ರ ಮನೆಯಿಂದ ಗದ್ದೆಗೆ ಬಂದಿದ್ದೀವಿ. ಗದ್ದೆಯಿಂದ ನಿಮಗೂ ಕರ್ಕೊಂಡು ಹೋಗ್ತೀನಿ, ಬನ್ನಿ ಗೈಸ್. ತುಂಬಾ ಚೆನ್ನಾಗಿದೆ ನೇಚರ್ ಮಾತ್ರ.
ಲೈಫ್ ಎಷ್ಟು ಚಂದ ಅಂದ್ರೆ ಅದನ್ನ ಎಕ್ಸ್ಪ್ಲೈನ್ ಮಾಡಕ್ಕೆ ಆಗಲ್ಲ ಗೈಸ್. ಏನ್ ಗುಂಡ ಏನಾಯ್ತು ಏನ್ ಗೊತ್ತಾ, ನನ್ನ ತುಂಬಾ ಇಷ್ಟಪಟ್ಟು ಮೇಘನ ಅವರು ನನಗೋಸ್ಕರ ಫ್ಲವರ್ ಕೊಡ್ತಾ ಇದಾರಂತೆ. ಕೊಡಿ. ಥ್ಯಾಂಕ್ ಯು, ಲವ್ ಯು ಟು. ಊಟ ಮಾಡ್ದ ಹೋಗ್ತಾ ನೋಡ್ರಿ ಊಟ ಸೊ ಗೈಸ್ ಫೈನಲಿ ಫಸ್ಟ್ ಡೇ ಮುಗಿತಾ ಬಂತು. ಸೊ ನಾವೆಲ್ಲ ಸುತ್ತಾಡ್ಕೊಂಡು ಗದ್ದೆ ಎಲ್ಲ ನೋಡಿಕೊಂಡು ನಾಯಿ ಜೊತೆ ಸ್ವಲ್ಪ ಡ್ಯಾನ್ಸ್ ಮಾಡಿ ಹಾಗೆ ನಾವು ಡ್ಯಾನ್ಸ್ ಮಾಡಿದ್ವಿ. ಸೊ ಗೈಸ್ ಫೈನಲಿ ಡ್ಯಾನ್ಸ್ ಎಲ್ಲ ಮುಗೀತು. ಸೊ ಹಾಗೆ ನಾಳೆ ರೀಲ್ಸ್ಗೆ ಇವತ್ತೇನೆ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ ಆ್ಯಂಡ್ ಊಟ ಎಲ್ಲ ಮುಗಿಸ್ಕೊಂಡು ಅವತ್ತಿನ ಡೇನ ಕಂಪ್ಲೀಟ್ ಮಾಡಿದ್ವಿ.